ನಿನ್ನ ಋಣಾನುಬಂಧದ ಹೆಸರಲ್ಲಿ ನಿಮ್ಮ ಅಕ್ಕನಿಗೆ ಸಂಬಂಧ ಕೂಡಿ ಬಂದಿರೋದು. ಹಾಗಂದ್ರೆ ಏನಮ್ಮ? ಬೀಗರು ಮನೆಯವರು ನಿಮ್ಮ ಅಕ್ಕನ ಒಪ್ಕೊಂಡಿರ್ಬೋದು ಕಣೆ, ಆದರೆ ಆ ಹುಡುಗನ ಹೆಸರಿಗೆ ಕೂಡಿ ಬಂದಿರೋದು ನಿಮ್ಮ ಜಾತಕ. ಅಮ್ಮ, ಏನು ಹೇಳ್ತಿದ್ಯಮ್ಮ ನೀನು? ನಿಜಾನೇ ಹೇಳ್ತಿದ್ದೀನಿ ಸತ್ಯ. ಈ ಜಾತಕದಲ್ಲಿ ಯಾವ ತೊಂದರೆನೂ ಇಲ್ಲ. ಇದಕ್ಕೆ ಕೊಡೋ ವಿಧಿ ಅನ್ನೋದು ನಾವು ಯಾರು ಪ್ರಯತ್ನನೇ ಪಡದೆ ಸತ್ಯಂಗೂ ಗೊತ್ತಿಲ್ಲ ಸತ್ಯನ ಜಾತಕ ಅಮೂಲ್ ಬೇಬಿ ಕೂಡ ಬಂದಿದೆ. ಹೌದು ಮಗ, ಅಮೂಲ್ ಬೇಬಿಗೆ ನಮ್ಮ ಸತ್ಯಂಗೆ ಮದುವೆ ಆಗೇ ಆಗತ್ತೆ. ನಾನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಅನ್ನೋದು ನನಗೆ ಗೊತ್ತಿಲ್ಲ ಕಣೆ, ಆದರೆ ಈ ಮದುವೆಗೆ ನಿನ್ನ ಋಣ ಖಂಡಿತ ಇದೆ. ಅದು ಋಣ ಅಲ್ಲಮ್ಮ, ಕರ್ತವ್ಯ. ಕರ್ತವ್ಯ ಅಲ್ಲ, ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ನನಗೆ ಪ್ರತಿ ಕ್ಷಣ ಕಾಡ್ತಾ ಇದೆ ಕಣೆ ಸತ್ಯ. ತಪ್ಪಲ್ಲಮ್ಮ, ನೀನು ಈ ಕ್ಷಣನೇ ಅದನ್ನ ಮನಸ್ಸಿಂದ ತೆಗ್ದಾಕ್ಬಿಡು. ಸತ್ಯ? ಹೌದಮ್ಮ, ನೀನು ನನಗೆ ಜನ್ಮ ಕೊಟ್ಟ ಮೇಲೆ ತಾನೆ ಈ ಜಾತಕ ಎಲ್ಲ ಹುಟ್ಕೊಂಡಿದ್ದು. ಜನ್ಮನೇ ಇಲ್ಲ ಅಂದಿದ್ರೆ ಜಾತಕ ಇರ್ತಿತ್ತ? ಅಕ್ಕನ ಮದ್ವೆಗೋಸ್ಕರ ಬರೀ ಜಾತಕ ಅಲ್ಲಮ್ಮ, ನನ್ನ ಜೀವ ಕೊಡ್ಬೇಕು ಅಂದ್ರು ನಾನು ಕೊಡ್ತೀನಿ. ಯಾರ ಶಾಪ ಇದು, ಯಾರ ಲೋಪ ಇದು? ಆಂಟಿ, ಆದ್ರೂ ಇದರಿಂದ ಮುಂದೆ ಯಾವ ತೊಂದರೆನೂ ಆಗಲ್ವಾ? ಯಾರೋ ಬಲಿಯ ಏನೂ ಆಗಲ್ಲ. ಜೀವನ ಮಾಡೋದಕ್ಕೆ ಜಾತಕಕ್ಕಿಂತ ಯೋಗ ಮುಖ್ಯ. ಆ ಯೋಗ ನಮ್ಮ ಅಕ್ಕಂಗಿದೆ. ಅಮ್ಮ, ಅಕ್ಕಂಗೆ ಏನೂ ಆಗಲ್ಲಮ್ಮ, ಅಕ್ಕ ಚೆನ್ನಾಗಿರ್ತಾಳೆ, ನೀನು ಯೋಚನೆ ಮಾಡಬೇಡ. ಏಯ್, ಈ ಸತ್ಯ ನಿಮ್ಮಲ್ಲೇ ಇರಬೇಕು, ಗೊತ್ತಾಯ್ತಾ? ಅಮ್ಮ, ನೀನು ಅಷ್ಟಮ್ಮ, ಇದನ್ನ ಬೇರೆ ಯಾರಿಗೂ ಹೇಳ್ಬೇಡ, ಹಾಗಂತ ನಂಗೆ ಮಾತು ಕೊಡು. ನೀ ತುಂಬ ದೊಡ್ಡವಳಾಗ್ಬಿಟ್ಟೆ ಕಣೆ. ನಾನು ನಿನ್ನ ಮುಂದೆ ತುಂಬ ಚಿಕ್ಕವಳಾಗ್ಬಿಟ್ಟೆ. ಹಾಗಿದ್ರೆ ಚಿಕ್ಕವರು ದೊಡ್ಡವ್ರ ಮೇಲೆ ಕೋಪ ಮಾಡಿಕೊಂಡು ಮನೆಯಿಂದ ಆಚೆ ತಳ್ಳಿದ್ಯಾಕೋ? ಮುಚ್ಚ ಬಾಯಿ. ನನ್ನ ಮಗಳಿಗೆ ನಾನು ಅಂದಲ್ಲ ಇನ್ಯಾರು ಅಂತಾರೆ? ನೀವು ಬೈದ್ರೆ ಬೈಸ್ಕೊತಾಳೆ ಇವಳು. ಲೋ ಲೋ ಲೋ, ನೋಡಿದ್ರೇನ್ರೋ ಅಮ್ಮ ಮಗಳು ಒಂದಾಗ್ತಿದ್ದಂಗೆ ನಮ್ಮನ್ನೇ ದೂರ್ತಿದ್ದಾರೆ. ಏ, ಸುಮ್ನಿರೋ. ಈ ಸತ್ಯಂಗ್ ಬೈಯೋ ಧೈರ್ಯ ಅಮ್ಮಂಗಲ್ದೆ ಇನ್ಯಾರ್ಗಿದೆ? ಅಮ್ಮ ಬೈದ್ರು ಸರಿನೇ, ಹೊಡಿದ್ರು ಸರಿನೇ. ಒಟ್ನಲ್ಲಿ ದಿವ್ಯಾ ಅಕ್ಕನ ಮದ್ವೆ ಏನು ತೊಂದರೆ ಇಲ್ದಂಗೆ ಜಾಮ್ ಜೂಮಾಗಿ ನಡೆದ್ರೆ ಸಾಕು. ಅಮ್ಮ, ಚಿಂತೆ ಮಾಡಬೇಡ. ದಿವ್ಯಾ ಅಕ್ಕನ ಮದ್ವೆನ ನಾನು ದೂರ ನಿಂತು ನೋಡೇ ಖುಷಿ ಪಡ್ತೀನಿ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಆಗುತ್ತೆ ಆಗುತ್ತೆ. ಜಾತಕ ನಿಂದು, ಮೋದಿ ನಿಮ್ಮ ಅಕ್ಕಂದೆ.
ನೀವಿಲ್ಲಿಗೆ ಬಂದಿರೋ ಥರನೇ ನಮ್ಮ ಸತ್ತಿನೂ ಮನೆ ಕರ್ಕೊಂಡೋದ್ರೆ ತುಂಬ ಸಂತೋಷ. ನನ್ನ ಮನಸ್ಸಲ್ಲಿರೋದು ಅದೇ ಕಣ್ರೋ, ಸತ್ತಿನ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ಸತ್ಯ ಅಂತೂ ಲಡ್ಡು ಬಂದು ಬಾಯಿಗೆ ಬಿತ್ತು. ಅಮ್ಮ, ಹೌದು ಕಣೆ, ನೀನು ಇಲ್ಲದೆ ಮನೆ ಬೇಕೋ ಅಂತಿದೆ. ಮನೆಗೆ ಬಂದ್ಬಿಡೆ. ಏನ್ ಬಾಲ 200 ಕೋಟಿ ಅಂತ ದುಡ್ಡಿನ ಆಮಿಷ ಒಡ್ಡಿ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ? ಆಮಿಷ ನಾನು ಯಾಕೆ ಕೊಡ್ಲಿ ದಿವ್ಯಾ? ಇರೋದನ್ನು ಹೇಳ್ತಿದ್ದೀನಿ. ಅಷ್ಟಕ್ಕೂ ಆಮಿಷ ಒಡ್ಡೋದಕ್ಕೆ ದೊಡ್ಡಪ್ಪ ಅಷ್ಟು ಆಸ್ತಿನ ನನಗೆ ಕೊಡ್ತೀನಿ ಅಂತ ಹೇಳಿಲ್ಲ, ನಿನಗೆ ಕೊಡ್ತೀನಿ ಅಂತ ಹೇಳಿರೋದು. ಆದರೆ ನನ್ನ ಹತ್ರ ಇರೋದು ಅದಕ್ಕಿಂತ ಬೆಲೆ ಬಾಳುವಂಥ ಪ್ರೀತಿ. ಆ ಪ್ರೀತಿಯಿಂದ ನಿನ್ನ ರಾಣಿ ಥರ ನೋಡ್ಕೋತೀನಿ. ಇಡೀ ಜಗತ್ತನ್ನೇ ಬೇಕಾದರೂ ಎದುರು ಹಾಕೋತೀನಿ. ಏನು ಬೇಕಾದರೂ ಹೋರಾಟ ಮಾಡ್ತೀನಿ. ಅಷ್ಟು ಹೋರಾಟ ಮಾಡೋವಾಗ ನೀನೇನಾದರೂ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅನ್ಸಿದ್ರೆ ನಾನು ಮನುಷ್ಯನಾಗಿರಲ್ಲ. ಅಷ್ಟು ಪ್ರೀತಿಸ್ತಿದ್ದೀನಿ ದಿವ್ಯಾ. ಬಾಲ ಯಾಕೋ ಅತಿಯಾಗಿ ಆಡ್ತಿದ್ದಾನೆ. ಜೂನನ್ ಹಿಂಗೆ ಬಿಟ್ರೆ ತಲೆ ಮೇಲೆ ಹತ್ಕೊಂಡು ಕೂತ್ಕೋತಾನೆ. ಹೇಳು ದಿವ್ಯಾ, ನನ್ನ ಅವಾಯ್ಡ್ ಮಾಡ್ತೀಯಾ? ಬಾಲ ನಾನು ಎಲ್ಲಿ ಅವಾಯ್ಡ್ ಮಾಡ್ತೀನಿ ಹಿಂದೆ? ಮತ್ತೆ ನಾನು ಹೇಳೋದಕ್ಕೆಲ್ಲ ಕೊಂಕಾಡ್ತಿದ್ರೆ ಇನ್ನೇನು ಹೇಳಲಿ? ಬಾಲ, ಓಹೋ, ನನಗೆ ಗೊತ್ತು ನೀನು ವ್ರತ ಮಾಡ್ತಿದ್ಯಾ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅಂದರೆ ನಿನಗೆ ಕೋಪ ಬರುತ್ತೆ. ಕೋಪದಲ್ಲಿ ಏನೇನೋ ಮಾತಾಡ್ತೀಯ. ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಡಲ್ಲ. ನೀನು ಏನೇ ಅಂದರೂ ಏನೇ ಬೈದ್ರು ನಾನಂತೂ ನಿನ್ನ ಜೊತೆ ಇದ್ದೇ ಇರ್ತೀನಿ. ಯಾಕಂದರೆ ನೀನು ನನ್ನವಳು. ಬಾಲ, ಏನ್ ಕುಡ್ದು ಬಂದಿದ್ಯಾ? ಪ್ರೀತಿ ಅನ್ನೋದು ಕೊಡೋ ಕಿಕ್ಗಿಂತ ಇನ್ನೇನು ಕಿಕ್ ಕೊಡೋಕ್ಕೆ ಸಾಧ್ಯ ದಿವ್ಯಾ? ನಾನು ಪ್ರೀತಿಯಿಂದ ಮಾತಾಡ್ತಿದ್ರೆ ನೀನು ಕುಡ್ದಿದ್ಯಾ ಅಂತೀಯಲ್ಲ. ಪ್ರೀತಿಗೋಸ್ಕರ ಬರೀ ಮಾತಾಡಿದ್ರೆ ಸಾಲದು, ಅದಕ್ಕೋಸ್ಕರ ಏನ್ ಮಾಡಿದ್ಯಾ ಅನ್ನೋದು ಮುಖ್ಯ. ನೀನ್ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನಿಮ್ಮ ಅಪ್ಪನ್ನ ಮೀಟ್ ಮಾಡ್ತೀನಿ ಅಂತ ಅಂದೆ. ಆದ್ರೆ ನೀನ್ ಅದನ್ನ ಮಾಡಲಿಲ್ಲ. ಆದ್ರೆ ಈಗ ಈ ರೀತಿ ಬಂದು ಟಾರ್ಚರ್ ಕೊಡ್ತಿದ್ಯಾ. ಹೌದು ದಿವ್ಯಾ, ನೀನು ಈ ರೀತಿ ಮಾತಾಡೋದ್ರಲ್ಲಿ ಒಂದು ಅರ್ಥ ಇದೆ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ. ನೆಕ್ಸ್ಟ್ ವೀಕ್ ಅಪ್ಪ ಇಂಡಿಯಾಗೆ ಬರ್ತಾ ಇದ್ದಾರೆ. ನಾನು ಅವ್ರನ್ನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಅವತ್ತೇ ನಮ್ಮಿಬ್ಬರಿಗೂ ಎಂಗೇಜ್ಮೆಂಟ್. ಆಯ್ತು, ಅದಾದಾಗ ನೋಡೋಣ. ಮೊದಲಿಲ್ಲಿಂದ ಹೊರಡು, ನಾನು ಇನ್ನೂ ವ್ರತ ಬಾಕಿ ಇದೆ. ಸರಿ ದಿವ್ಯಾ, ಈಗ ನಾನು ಹೋಗ್ತೀನಿ. ಆದರೆ ಮತ್ತೆ ಬರ್ತೀನಿ. ಬರೋವಾಗ ತಿನ್ನಕ್ಕೇನಾದರೂ ತರ್ತೀನಿ. ನಿನಗೆ ನಾನು ತಿನ್ನಿಸ್ದಾಗಲೇ ಅಲ್ವಾ ವ್ರತ ಪೂರ್ತಿ ಆಗೋದು. ನೀನು ಕೈ ಹಿಡಿಯೋ ನನಗೆ ಒಳ್ಳೆಯದಾಗೋದು. ಬರಲಾ ದಿವ್ಯಾ? ಹಬ್ಬದ ಅಡಿಗೆ ಕಣ್ರೋ. ಹಬ್ಬದ ಅಡಿಗೆನಾ? ಯಾಕ್ರೋ ರಾಗ ಹೇಳ್ತಿದ್ದೀರಾ? ಅಯ್ಯೋ ಆಂಟಿ, ನಮ್ ಸತ್ಯಂಗೆ ಹೊಟ್ಟೆ ಸರಿ ಇಲ್ಲ. ಪಾಪ ಹಬ್ಬದೊಳಗೆ ಹೆಂಗ್ ತಿಂತಾಳೆ? ಪುಟಿ, ಹುಷಾರಿಲ್ವ ನಿಂಗೆ? ಏನಾಯ್ತೆ? ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಬೆಳಗ್ಗಿಂದ ಏನು ತಿಂದಿಲ್ವಾ? ನೀನ್ ಒಂದಿನೂ ಉಪವಾಸ ಇದ್ದಿದ್ದೇ ಇಲ್ಲ. ಏನಾಯ್ತು? ಸತ್ಯ, ಪಾಪ ಆಂಟಿ ಕೇಳ್ತಿದ್ರಲ್ಲ, ಹೇಳು ಸತ್ಯ. ಹೇಳಿ, ಏನಾಯ್ತು ಅಂತ. ಅಮ್ಮ, ಅದು ಅಜ್ಜಿಗೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದ್ದೆ. ಆಗ ದಿವ್ಯಾ ಅಕ್ಕ ಉಪವಾಸ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ಅವಳು ಒಳ್ಳೆ ಸಂಬಂಧ ಸಿಗ್ಲಿ ಅಂತ ಉಪವಾಸ ಮಾಡ್ತಿದ್ದಾಳೆ ಅಂದಮೇಲೆ ನಾನು ಅವಳಿಗೆ ಒಳ್ಳೇದಾಗ್ಲಿ ಅಂತ ಉಪವಾಸ ಮಾಡ್ತಿದ್ದೀನಮ್ಮ. ಅದಕ್ಕೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಏನೋ ನಮ್ಮ ಸತ್ಯ ಈ ರೇಂಜಿಗೆ ಸುಳ್ಳು ಕಲ್ತ್ಬಿಟ್ಟವಳೆ. ಮಗ,
ಇದೆಲ್ಲ ಲವ್ನ ಸೈಡ್ ಎಫೆಕ್ಟ್ ಕಣೋ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣೆ. ಆಯಿತು ಬಿಡು, ನಿನಗಿಷ್ಟ ಬಂದಾಗ ಮಾಡು. ಆದರೆ ರಾತ್ರಿ ಊಟಕ್ಕೆ ಮನೆಗೆ ಬರಲೇಬೇಕು. ನಾನು ಕಾಯ್ತಾ ಇರ್ತೀನಿ. ಸರಿ. ಆಂಟಿ ನೀವೇನು ಮರಿ ಮಾಡಬೇಡಿ, ಊಟ ನಾವು ನಿಮಗೂ ಸೇರಿಸಿ ತಂದಿದ್ದೀನಿ, ತಿನ್ನಿ. ಎಷ್ಟು ಒಳ್ಳೆಯರಂಟಿ ನೀವು. ಸರಿ ಪುಟ್ಟಿ, ಬರ್ತೀನಿ. ಸರಿ. ಸತ್ಯ, ಏನಮ್ಮ? ಅದು ಇವತ್ತು ಹಬ್ಬ ಅಲ್ವಾ? ಬೀಗರು ಮನೆಯವರು ಮನೆಗೆ ಬಂದಿದ್ದಾರೆ ಕಣೆ. ಆಯ್ತಮ್ಮ, ಅವ್ರು ಹೋದ್ಮೇಲೆ ನೋಡ್ಕೊಂಡು ಬರ್ತೀನಿ. ಬರ್ತೀನಿ. ತಾಯಿಗೂ ಬರೋದು ಬೇಡಮ್ಮ. ಬನ್ರೋ, ಕೆಲಸ ಮಾಡಿ ಬನ್ನಿ. ಬಾ ಬಾರೋ. ಎಲ್ಲಿ ಹೋಗ್ಲಿ ದಿವ್ಯಾ, ಅವಳಿಗೆ ಅಂಕೆ ಶಂಕೆ ಹೊತ್ತು ಗೊತ್ತು ಏನೂ ಇಲ್ಲ. ಅಕ್ಕ, ದಿವ್ಯಾನೂ ಹೋದವಳು ಇನ್ನೂ ಬಂದಿಲ್ಲ. ಇನ್ನೂ ಪೂಜೆ ಪಾರಾಯಣ ಅಂತ ತುಂಬ ಹೊತ್ತಾಗುತ್ತೆ. ಹೋಗಿ ನೋಡ್ಕೊಂಬರಲ್ಲ? ಇರು ಊರ್ಮಿಳಾ, ಬರ್ತಾಳೆ, ಇನ್ನೊಂದು 5 ನಿಮಿಷ ವೇಟ್ ಮಾಡು. ನೋಡಿ ಬಂದೇ ಬಿಟ್ಲು. ಯಾಕಮ್ಮ ಇಷ್ಟೊತ್ತು? ದಯವಿಟ್ಟು ಕ್ಷಮಿಸಿ, ಅವಳು ಮನೆ ಸಮಸ್ಯೆ ಅಂತ ಅಳ್ತಾ ಇದ್ಲು, ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ತಿದ್ದೆ. ಸಾರಿ. ಪರವಾಗಿಲ್ಲ ಬಿಡಮ್ಮ. ಈಗ ಶ್ಲೋಕ ಅಷ್ಟೋತ್ರ ಎಲ್ಲ ಶುರು ಮಾಡೋಣವಾ? ಕರ್ಮ, ಇವರಿನ್ನು ಯಾವ ಕಾಲದಲ್ಲಿದ್ದಾರೆ? ಶ್ಲೋಕ ಅಂತೆ, ಜಪ ಅಂತೆ. ಯಾಕಮ್ಮ ದಿವ್ಯಾ, ಏನು ಯೋಚನೆ ಮಾಡ್ತಿದ್ಯಾ? ಅದು ನನಗೆ ಶ್ಲೋಕ ಎಲ್ಲ ಬರಲ್ಲ. ನಾನು ಹೇಳ್ಕೊಡ್ತೀನಿ. ನಾವು ಮಾಡೋ ಶ್ಲೋಕ ಅಷ್ಟೋತ್ರನ್ನ ಈಗಿನ ಕಾಲದ ನೀವುಗಳು ಮೆಡಿಟೇಷನ್ ಅಂತ ಹೇಳ್ತೀರಿ. ಅದನ್ನು ಮಾಡೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ. ಶಾಂತವಾಗಿರೋದಾ? ನಿಮ್ಮಿಂದ, ಆ ಬಾಲನಿಂದ ನನ್ನ ತಲೆಯಲ್ಲಿ ಟೆನ್ಷನ್ ಹತ್ಕೊಂಡು ಉರಿತಾ ಇದೆ. ಏನು ಜಪ ಮಾಡಬೇಕು? ಕಾಕ್ರೋಚ್, ಇದನ್ನು ಟೆಸ್ಟ್ ರೈಡಿಗೆ ತೊಗೊಂಡೋಗು. ಅದು ಸರಿ, ಟೈಮ್ ಏನಾಯ್ತು? 6:30. 6:30ನಾ? ಯಾಕೆ ಸತ್ಯ, ಯಾರಿಗಾದ್ರೂ ವೆಯ್ಟ್ ಮಾಡ್ತಾ ಇದೆಯಾ? ಏ ಇಲ್ವಲ್ಲ. ಅಂತೂ ಸಂಜೆ ಆಗ್ತಾ ಬಂತು. ನನ್ನ ಮನಸ್ಸಲ್ಲಿದ್ದ ಪ್ರಶ್ನೆಗೆ ಉತ್ತರನೂ ಸಿಗ್ತಾ ಬಂತು. ನಮ್ಮ ಹುಡುಗರ ಮಾತು ಕೇಳಿ ನನ್ನ ಮನಸ್ಸನ್ನು ಹಾಳು ಮಾಡಿಕೊಂಡು ಅಮೂಲ್ ಬೇಬಿ ಬರ್ತಾನೆ ಅಂತ ಈ ವ್ರತ ಮಾಡಿದೆ. ನೀನು ನನ್ನನ್ನು ಭ್ರಮೆಯಿಂದ ಆಚೆ ಕರ್ಕೊಂಡು ಬರ್ತಿದ್ಯಾ. ಆಶೀರ್ವಾದ ಮಾಡಬೇಕಾಗಿರೋ ನಿನಗೆ ನಾವು ಒಂದಾಗೋದು ಇಷ್ಟ ಇಲ್ಲ ಅಂದಮೇಲೆ ನನ್ನ ಮನಸ್ಸಲ್ಲಿ ಹುಟ್ಕೊಳ್ಳೋ ಆಸೆಗಳನ್ನು ನಾನೇ ಸಾಯಿಸ್ಬೇಕು. ನಾನು ಮೊದಲೇ ಹೇಳ್ದಾಗೆ ಇವತ್ತವನು ಬರಲಿಲ್ಲ ಅಂದರೆ ನನ್ನ ಮನಸ್ಸಲ್ಲಾಗಲಿ ಅವನ ಮನಸ್ಸಲ್ಲಾಗಲಿ ಅಂತ ಯಾವ ಭಾವನೆಗಳು ಇಲ್ಲ ಅನ್ಕೋತೀನಿ. ಇನ್ನು ಯಾವತ್ತೂ ನಾನು ಆ ರೀತಿ ಯೋಚನೆ ಮಾಡಲ್ಲ. ಅವನು ಇವತ್ತು ನನ್ನ ಮನಸ್ಸಿಂದ ಸತ್ಯ, ದಿನೇಶ್ ಅಣ್ಣನ ಗಾಡಿ ನೋಡು, ತಗೊಬಂದು 1 ವಾರ ಆಗಿಲ್ಲ, ಆಗಲೇ ಯಾರೋ ಮುತ್ತಿಕ್ ಬಿಟ್ಟವ್ರೆ ನೋಡು. ಸರಿ, ಐಟಮ್ಸ್ ತಂದಿದ್ದೀರಾ? ಹ್ಞೂ, ಎಲ್ಲ ಐತಲ್ಲಿ.
ಟೈಮ್ ಎಷ್ಟು? 6:35 ಸತ್ಯ. 5 ನಿಮಿಷ ಆಗಿರೋದಾ? ಹಾಂ ಸರಿ. ಏ ಗುಂಗ್ರು, ಇದೊಂದು ಐಟಮ್ ಸಿಕ್ಕಿಲ್ಲ, ಸಿಕ್ಕಾದ್ಮೇಲೆ ಹಾಕ್ಕೊಡ್ತೀನಿ. ಹ್ಞೂ ಸರಿ. ಸರಿ, ಇದನ್ನು ತೊಗೊಂಡು ಹೋಗು, ಇನ್ನೊಂದು ಗಾಡಿನ ತಂದು ಹಾಕು. ಐಡಿಂಗ್ ಎಲ್ಲ ಕರೆಕ್ಟಾಗಿ ಐತೆ ಸತ್ಯ. ನಿನಗೆ ಟೆಸ್ಟ್ ರೈಡ್ ಹೋಗೋದಕ್ಕೆ ಎಷ್ಟೊತ್ತು ಬೇಕಾ? ಅಯ್ಯ ಇವನ್ ಟೆಸ್ಟ್ ನಮ್ಗೆ ಗೊತ್ತಿಲ್ಲ ಸತ್ಯ. ದೇವ್ ಮನೆ ಹತ್ರ ಹೋಗಿ ಬೀಟ್ ಹಾಕಕ್ಕೆ ಹೋಗಿರ್ತಾನೆ. ಹೇ ಇಲ್ಲ ಸತ್ಯ, ಅವ್ನು ಸುಳ್ಳು ಹೇಳ್ತಾನೆ. ಏಯ್ ಸಾಕು, ಮುಚ್ಚು ಬಾಯ್. ಏಯ್ ತೊಗೊಂಡೋಗು, ಇನ್ನೊಂದು ಗಾಡಿ ತೊಗೊಂಬಾ. ಸತ್ಯ, ಏನ್ ಯಾತು ಇಷ್ಟೊಂದು ಜೋಶಲ್ಲಿ ಕೆಲಸ ಮಾಡ್ತಿದ್ಯಾ? ನಾಲ್ಕು ಗಾಡಿಯಪ್ಪ. ಅರ್ಥ ಆಯ್ತು. ಬೇಗ ತಂದಾಕಿ. ಏನ್ ಎಲ್ಲರೂ ನಾನು ಸರ್ವೆಂಟ್ ಅನ್ಕೊಂಡಾಗ ಅವನ ಜೊತೆ ಜಾಸ್ತಿ ಸೇರಬೇಡ. ಇಲ್ಲ ಗುಂಗ್ರು, ಸತ್ಯ ಯಾಕಿಷ್ಟು ಗರಂ ಆಗೋಳೆಲ್ಲ? ಅದಾ ಅಮೂಲ್ ಬಿಬಿ ಬಂದಿಲ್ಲ ಅಲ್ವಾ, ಅದಕ್ಕೆ ಸೈಕ್ ಆಗ್ಬಿಟ್ಟವಳೆ. ಏಯ್ ಟೈಮ್ ಎಷ್ಟು? 7:15 ಸತ್ಯ. ಸತ್ಯ, ಅಷ್ಟಕ್ಕೂ ಪದೇ ಪದೇ ಯಾಕೆ ಟೈಮ್ ಕೇಳ್ತಿದ್ಯಾ? ಇದೇ ಅರ್ಥ ಆಯ್ತು. ಇವರೆಲ್ಲ ಯಾವಾಗ ತೊಲಗ್ತಾರೆ? ಸತ್ಯ